ಎಲ್ರಿಗೂ ನಮಸ್ಕಾರ. ನವತಾರೆ ಒಂದು ಮ್ಯೂಸಿಕಲ್ ಹಿಟ್ ಸಿನಿಮಾ ಅಲ್ವಾ? ನಿಮಗೆಲ್ರಿಗೂ ಗೊತ್ತು. ಕುಮಾರ್ ಬಂಗಾರಪ್ಪ ಅವ್ರದ್ದು ಒಂದು ಅದ್ಭುತ ಸಿನಿಮಾ ಅದು. ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಸೂಪರು. ಈ ಸಿನಿಮಾದ ಒಂದು ಹಾಡಿನ ಹಿಂದೆ ಒಂದು ಸ್ವಾರಸ್ಯಕರ ಘಟನೆ ಆಯಿತು, ಅದು ನಿಮಗೆ ಹೇಳಬೇಕು. ಎಲ್ ಎನ್ ಶಾಸ್ತ್ರಿ ಅವರು ಇದು ನನಗೆ ಹೇಳಿದಂಥ ವಿಚಾರ ಎಷ್ಟು ಒಳ್ಳೆಯ ವಿಚಾರ ಅಂದರೆ, ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಒಂದು ಸಾಂಗ್ ಕಂಪೋಸಿಂಗ್ ಮಾಡ್ತಿರ್ತಾರೆ ಹಂಸಲೇಖ ಅವರು. ನವತಾರೆ ಅದಲ್ಲ, ಬೇರೆ ಯಾವುದೋ ಮಾಡ್ತಿರ್ತಾರೆ. ಅವ್ರು ಸಂಜೆ ರೆಕಾರ್ಡಿಂಗು ಇರುತ್ತೆ. ಆ ಟೈಮಲ್ಲಿ ಸಂಜೆ ಹೊರಡಬೇಕು ರೂಮ್ಗೆ. ಯಾರು? ಸ್ಯಾಕ್ಸ್ ರಾಜ ಅವರು. ಹಂಸಲೇಖ ಅವರ ಒಂದು ಸಂಗೀತ ಜೀವನದಲ್ಲಿ ಸ್ಯಾಕ್ಸ್ ರಾಜ ಅವರ ಪಾಲು ತುಂಬ ಇದೆ. ಅವರು ಎಲ್ಲ ಸಿನಿಮಾಗಳಿಗೂ ಕಂಡಕ್ಟ್ ಮಾಡ್ತಿದ್ದವರು, ಸ್ಯಾಕ್ಸೋಫೋನ್ ಪ್ಲೇ ಮಾಡ್ತಿದ್ದವರೆಲ್ಲ ಸ್ಯಾಕ್ಸ್ ರಾಜ ಅವರು. ಅದ್ಭುತ ಪ್ರತಿಭಾವಂತರು. ಪ್ರೇಮಲೋಕದೊಂದೂ ಇದ್ದಾರೆ ಅವರು. ಇನ್ನೇನು ರೂಮ್ಗೆ ಹೊರಡಬೇಕು. ಆ ಟೈಮಲ್ಲಿ ಶಾಸ್ತ್ರಿ ಹಂಸಲೇಖ ಅವರು ಸ್ಯಾಕ್ಸ್ ರಾಜ್ ಅವ್ರಿಗೆ ವಾಕ್ ಮಾಡ್ತಾ ಬರಬೇಕಾದ್ರೆ ಸ್ಯಾಕ್ಸ್ ರಾಜ್ ಅವರು ಒಂದು ಟ್ಯೂನ್ ಆಡ್ತಾರೆ ಬಾಯಲ್ಲಿ, ಸುಮ್ಮನೆ ಒಂದು ಟ್ಯೂನ್ ಆಡ್ತಾರೆ. ಹಂಸಲೇಖ ಅವರಿಗೆ ಟ್ಯೂನ್ ತುಂಬ ಇಷ್ಟ ಆಗುತ್ತೆ. ಅದು ತಮಿಳ್ ಟ್ಯೂನೋ ಇಲ್ಲ ಸ್ಯಾಕ್ಸ್ ರಾಜರು ಸೃಷ್ಟಿ ಮಾಡಿದ್ರೋ ಗೊತ್ತಿಲ್ಲ. ಸ್ಯಾಕ್ಸ್ ರಾಜರು ಹೋದ್ಮೇಲೆ ಹಂಸಲೇಖ ಅವ್ರು ಕಾರಲ್ಲಿ ಬರಬೇಕಾದ್ರೆ ಶಾಸ್ತ್ರಿ ಹೇಳ್ತಾರೆ, ಆ ಟ್ಯೂನ್ ತುಂಬ ಚೆನ್ನಾಗಿತ್ತು ಸ್ಯಾಕ್ಸ್ ರಾಜ ನೋಡಿಸಿದ್ದು, ಅದನ್ನ ಇಂಪ್ರೂವ್ ಮಾಡಿದ್ರೆ ಯಾಕೊಂದು ಒಳ್ಳೆ ಹಾಡು ಮಾಡಬಾರ್ದು, ನಾಳೆ ಹೆಂಗೂ ನವತಾರೆ ಕಂಪೋಸಿಂಗ್ ಇದೆ, ಒಂದು ಹಾಡು ಪೆಂಡಿಂಗ್ ಇದೆ, ಇದನ್ನೇ ಮಾಡಿಬಿಡೋಣ, ಚೆನ್ನಾಗಿದೆ ಕಣೋ ಅಂತಾರೆ. ಶಾಸ್ತ್ರಿ ಅವರು ಏನು ಮಾತಾಡಲ್ಲ, ಸುಮ್ಮನೆ ಟೈಮ್ ಪಾಸ್ಗೆ ಹೇಳ್ತಾರೆ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ಮಾರನೇ ದಿನ ನವತಾರೆ ಆ ಹಾಡ್ದು ಕಂಪೋಸಿಂಗ್ ಇರುತ್ತೆ. ಆ ಟೈಮಲ್ಲಿ ಹಂಸಲೇಖ ಅವರು ಸ್ಯಾಕ್ಸ್ ರಾಜ್ ಆಡ್ದಂಥ ಟ್ಯೂನ್ನ ನುಡಿಸ್ತಾರೆ. ಇದು ಚೆನ್ನಾಗಿದೆಯಲ್ಲ, ಇದನ್ನ ಯಾಕೆ ಬಳಸ್ಕೊಬಾರ್ದು ಹಾಡಿಗೆ ಅಂತ ಹೇಳ್ತಾರೆ. ಶಾಸ್ತ್ರಿ ಅವರು ಒಪ್ಪಲ್ಲ. ಸಾರ್ ಬೇಡ, ಯಾಕೆಂದರೆ ಶಾಸ್ತ್ರಿ ಅವರಿಗೆ ಹಂಸಲೇಖ ಅವ್ರ ಮೇಲೆ ತುಂಬ ಒಂದು ಅವ್ರ ಬಾಂಧವ್ಯ ಇರುತ್ತೆ. ಅವರಿಬ್ಬರಿಗೂ ತುಂಬ ಎಲ್ಲ ಓಪನಾಗಿ ಮಾತಾಡುವಂಥ ಒಂದು ಅಧಿಕಾರ ಇರುತ್ತೆ ಶಾಸ್ತ್ರಿ ಅವರಿಗೆ. ಯಾಕೆಂದರೆ ಮೊದಲ ಶಿಷ್ಯ ಶಾಸ್ತ್ರಿ ಅವರು. ಬೇಡ ಸರ್, ಹೊಸದು ಮಾಡಿ, ಅದು ಬೇಡ ಸರ್, ಅದು ಯಾವ ಸಿನಿಮಾದೇನೋ ಗೊತ್ತಿಲ್ಲ, ತಮಿಳ್ದಿರ್ಬೋದು, ಇಲ್ಲ ಅವರೇನೋ ಬೇರೆ ರೀತಿ ಮಾಡ್ಕೊಂಡಿರ್ಬೋದು, ಯಾಕೆ ಅಂತ ಹಂಸಲೇಖ ಅವ್ರು ಬಿಟ್ಕೊಡೋಕೆ ರೆಡಿ ಇಲ್ಲ. ಆ ಟ್ಯೂನ್ ಯಾಕೆ ವೇಸ್ಟ್ ಮಾಡೋದು, ಚೆನ್ನಾಗಿದೆ, ಒಂದು ಇಂಪ್ರೂವ್ ಮಾಡಿದ್ರೆ ಒಳ್ಳೆ ಹಾಡಾಗುತ್ತೆ, ಆ ಒಂದು ಕ್ರೆಡಿಟ್ ಅವ್ರಿಗೆ ಕೊಡೋಣ, ಸ್ಯಾಕ್ಸ್ ರಾಜ್ ಅವರಿಗೆ ಕೊಡೋಣ, ಇರಲಿ ಕಣೋ ಅಂತಾರೆ. ಹಂಸಲೇಖ ಅವ್ರ ಮುಂದೆ ಕೂತಾಗ ಶಾಸ್ತ್ರಿ ಅವರು ಮತ್ತು ಮನೋಹರ್ ಅವ್ರಿಗೊಂದು ಅಭ್ಯಾಸ, ಚಾಲೆಂಜ್ ಮಾಡಿ ಕೆಲಸ ತಗೊಳ್ಳೋದು. ಈಗ ಹಂಸಲೇಖ ಅವರಿಗೆ ಒಂದು ಚಾಲೆಂಜ್ ಮಾಡಿಬಿಟ್ಟು ಅವ್ರು ಅದ್ಭುತವಾಗಿ ಕೊಡ್ತಾರೆ. ಅಂದರೆ ಆ ಕ್ಷಣದಲ್ಲಿ ಹುಟ್ಟಿಸ್ತಾರೆ ಹಾಡನ್ನ. ಹಂಸಲೇಖ ಅವರು ಇಳೆಯರಾಜವರದಲ್ಲಿ ಮಾಸ್ಟ್ರು. ಏನಾದರೂ ಒಂದು ಚಾಲೆಂಜ್ ಸಿಕ್ಬಿಟ್ರೆ ಬಿಟ್ಕೊಡಲ್ಲ, ಅಲ್ಲೇ ಹುಟ್ಟಿಸ್ತಾರೆ ಹಾಡನ್ನ. ಹಾಗೆ ಶಾಸ್ತ್ರಿ ಅವರು ಒಪ್ಪೋದೇ ಇಲ್ಲ. ಬೇಡ ಸರ್, ಬೇರೆ ಮಾಡಿ ಸರ್ ಅಂದರೆ ಒಂದು ಅರ್ಧ ಗಂಟೆ ನಡೆಯುತ್ತೆ ವಾದ. ಅಂದರೆ ಚೆನ್ನಾಗಿದೆ ಕಣೋ ಯಾಕೋ ಅಂತ ಹಂಸಲೇಖ ಅವರು, ಇಲ್ಲ ಸರ್ ನೀವು ಸುಮ್ಮನಿರಿ ಸರ್, ಬೇಡ ಅವ್ರದ್ದು ಯಾಕೆ, ನೀವು ಒಂದು ಹೊಸದಾಗಿ ಮಾಡಿ ಸರ್, ನೀವು ಮಾಡಲ್ವ, ನೀವು ಮಾಡಿ ಸರ್ ಅಂತಾರೆ. ಒಂದು ಚಾಲೆಂಜ್ ಆಗುತ್ತೆ ಹಂಸಲೇಖ ಅವ್ರಿಗೆ. ಅಲ್ಲೇ ಹುಟ್ಟು ಹಾಡು, ಆ ಕ್ಷಣದಲ್ಲೇ ಹುಟ್ಟು ಹಾಡಿದು ಸತ್ಯ. ಇದು ಒಂದು 2 ನಿಮಿಷನೂ ತಗೊಳ್ಳಲ್ಲ, 1 ನಿಮಿಷಕ್ಕೆ ಟ್ಯೂನ್ ಹಾಕ್ಬಿಡ್ತಾರೆ. ಕಣ್ಣು ಮುಚ್ಕೊಂಡು ಲಿರಿಕ್ಸ್ ಆಡ್ತಾರೆ ಹಂಸಲೇಖ ಅವರು. ಹೌದಾ, ಹೊಸದು ಮಾಡಲಾ ಅಂತೇಳ್ಬಿಟ್ಟು, ಹೋ ಮಜುನು ನಿನಗೆ ಶರಣು ಅಂದ್ಬಿಡ್ತಾರೆ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಗಿಂತ ಜಾಸ್ತಿ ಅನ್ಬೋದು ಅಷ್ಟೇ, 1 ನಿಮಿಷದ ಒಳಗಡೆ ಮಾಡ್ತಾರೆ ಹಾಡು. ಸಾರ್ ಇದಕ್ಕಿಂತ ಬೇಕಾ, ಎಷ್ಟು ಚೆನ್ನಾಗಿ ಹಾಕಿದ್ರೆ ಟ್ಯೂನು, ಚೆನ್ನಾಗಿದೆ ಸರ್, ಇದು ಬಿಟ್ಟು ನೀವು ಅಲ್ಲಿ ತಗೋತೀನಿ ಅಂತಿರಲ್ಲ. ತಗೊಳ್ಳೋದಲ್ಲ ಕೊಡೋ, ಒಂದು ಟ್ಯೂನ್ ವೇಸ್ಟ್ ಆಗುತ್ತೆ ಅಂತ ಹೇಳಿದೆ, ಅದು ನಾನು ಬಳಸ್ಕೊತಾನೋ ಇಲ್ವೋ ಗೊತ್ತಿಲ್ಲ, ಬಿಡು ಆಯಿತು ನೀನು ಹೇಳಿದ್ಮೇಲೆ ಮುಗೀತು ಅಂತೇಳಿ ಹಾಡಾಕ್ತಾರೆ. ಅಲ್ಲೇ ಬರೀತಾರೆ ಲಿರಿಕ್ಸ್. ಎಂಥ ಅದ್ಭುತ ಲಿರಿಕ್ಸ್ ಬರೀತಾರೆ ಅಂದರೆ ಎಲ್ಲರಿಗೂ ಗೊತ್ತು. ಆ ಲಿರಿಕ್ಸ್ ಹಾಡು ಇವತ್ತು ಕೇಳ್ತಿರ್ತೀರ. SPB ಅವರು, ಚಿತ್ರಮ್ಮ ಅವರಕ್ಕೆ ಜೀವ ತುಂಬಿ ಹಾಡಿದ್ದಾರೆ. ಇವತ್ತಿಗೂ ಕನ್ನಡಿಗರ ಪ್ರೇಮಿಗಳ ಒಂದು ಮನದಾಳದಲ್ಲಿ ಇರುವಂಥ ಹಾಡು ಓ ಮಜುನು. ಅದಾಯಿತಾ? ಈ ರೀತಿ ಆ ಒಂದು ಹಾಡು ಹುಟ್ಟಿನ ಬಗ್ಗೆ ನಮಗೆ ಶಾಸ್ತ್ರಿ ಹೇಳಿದರು. ಇಲ್ಲಿ ನಾನು ನವತಾರೆ ಸಿನಿಮಾದ ಇನ್ನೊಂದು ಹಾಡು ಬಗ್ಗೆ ಮಾತಾಡಬೇಕು. ಸ್ಯಾಕ್ಸೋಫೋನ್ ಬಳಸ್ಕೊಂಡು ಒಂದು ಅದ್ಭುತ ಹಾಡು ಮಾಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ಆ ಚಿತ್ರ ಸಂಗೀತದಲ್ಲಿ ಸ್ಯಾಕ್ಸೋಫೋನಿಗೆ ತುಂಬ ಒಂದು ಅದ್ಭುತವಾಗಿ ಜೀವ ಕೊಟ್ಟವರು ಹಂಸಲೇಖ ಅವರು. ಇದನ್ನ ಕಲ್ಯಾಣ್ ಒಂದು ಸಲ ಹೇಳಿದರು, ನನಗೂ ಹೇಳಿದರು, ಒಂದು ಚಾನಲಲ್ಲೂ ಕೂಡ ಹೇಳಿದರು. ದಕ್ಷಿಣ ಭಾರತದಲ್ಲಿ ಸ್ಯಾಕ್ಸೋಫೋನಿಗೆ ಜೀವ ಕೊಟ್ಟವರು ಹಂಸಲೇಖ ಅವರು ಅಂತ. ಎಲ್ಲ ಹಾಡುಗಳಲ್ಲೂ ಸ್ಯಾಕ್ಸೋಫೋನ್ ಇದ್ದೇ ಇರುತ್ತೆ. ಅವರು ಸ್ಯಾಕ್ಸೋಫೋನ್ ಒಂದು ಇನ್ಸ್ಟ್ರೂಮೆಂಟ್ ಅವರಿಗೆ ತುಂಬ ಇಷ್ಟ, ಅವರು ಬಳಸ್ತಾರೆ. ಹಾಗಾಗಿ ಈ ಹಾಡು ನೀರಿನಂತೆ ನಿರ್ಮಲ, ಈ ಹಾಡಲ್ಲಿ ಸ್ಯಾಕ್ಸೋಫೋನ್ ಅದ್ಭುತವಾಗಿ ಬಳಸಿದ್ದಾರೆ. ಸ್ಯಾಕ್ಸ್ ರಾಜ್ ಅವರು ಅದ್ಭುತವಾಗಿ ನುಡಿಸಿದ್ದಾರೆ. ಇದಾಯಿತಾ? ಇನ್ನೊಂದು ಹಾಡು ಬಗ್ಗೆ ನಾನು ಮಾತಾಡಬೇಕು. ಈ ಹಾಡಿನ ಸೃಷ್ಟಿಯೆಲ್ಲ ಅರ್ಧ ಗಂಟೆಲಿ ಆಯ್ತಂತೆ ಹಾಡು. ಮೂಡಣ ದರಮನೆ ಬಾಗಿಲು ತೆರೆದನು ಬಾನಿನ ರವಿತೇಜ. ಈ ಹಾಡಲ್ಲಿ ಸಾಹಿತ್ಯ ಇದೆಯಲ್ಲ, ಹಂಸಲೇಖ ಅವ್ರನ್ನ ಒಂದು ಕವಿ ಅಂತ ಹೇಳ್ಬೇಕು, ಚಿತ್ರ ಸಾಹಿತಿ ಅಂತ ಹೇಳ್ಬೇಕು ಗೊತ್ತಿಲ್ಲ, ಅದ್ಭುತವಾಗಿ ಬರೆದಿದ್ದಾರೆ. ಅಲ್ಲಿ ಒಂಟಿ ಕಾಲ ಮೇಲಿನ ಸೂರ್ಯಕಾಂತಿ ಹೂ ನರ್ತನ, ಮಾವು ಸೀಬೆಯು ಮೈಯಿಗೆ ಹಚ್ಚಿಕೊಂಡು ಅರಿಶಿನ ಅಂತ ಬರೆದಿದ್ದಾರೆ. ಎಂಥ ಪದಪ್ರಯೋಗ! ನೇಚರ್ಗೂ ಮನುಷ್ಯನಿಗೂ ಒಂದು ಸಂಬಂಧ ಬೆಳೆಸ್ತಿದ್ದಾರೆ, ಅದ್ಭುತವಾಗಿ ಮಾಡಿದರು. ಅದನ್ನ SPB ಅವರು ಜೀವ ತುಂಬಿ ಆಡಿದರು. ಎದೆ ತುಂಬಿ ಆಡುವೇನು ಕಾರ್ಯಕ್ರಮದಲ್ಲಿ ಎಷ್ಟು ವರ್ಷಗಳ ಹಿಂದೆ ಒಂದು ಪ್ರತಿಭಾವಂತ ಹುಡುಗಿ ಹಾಡು ಆಡಿದಾಗ ಹಂಸಲೇಖ ಅವ್ರನ್ನ ಸ್ಟೇಜಲ್ಲಿ SPB ಅವರು ಹೊಗಳಿದ್ರು. ನನಗೆ ಇಂಥ ಒಳ್ಳೆ ಅದ್ಭುತ ಹಾಡು ಕೊಟ್ಟರೆ ನೀವು ಥ್ಯಾಂಕ್ಸ್ ಹೇಳಿದರು ಅಂತ ಹಾಡಿದರು. ತೆರೆದವು ಹಸಿರೆಲೆಗಳು ಮುತ್ತಿನಂಗಡಿ, ನಕ್ಕವು ಗಂಗಮ್ಮನ ರತ್ನಕೋಶವು ಅಂತ. ಅದೇ ಮುಂದೆ ಹೋಗಿ 2ನೇ ಚರಣದಲ್ಲಿ ಬರೀತಾರೆ, 100 ಹಿಂಡು ಬಾನಾಡಿ ಬಾನ ತುಂಬ ಹಾರಾಡಿ, ಒಂದನೇ ನಿನಗೆ ನೇಸರ ಎಂದವೂ ತೊರೆದು ಬೇಸರ. ಇದೆಲ್ಲ ಅವರು 1 ಅವರ್ 2 ಅವರ್ ತಗೊಂಡು ಮಾಡಿದಲ್ಲ, 10 ನಿಮಿಷ ಕಂಪೋಸಿಂಗು, ಅರ್ಧ ಗಂಟೆ ಲಿರಿಕ್ಸು. ಇದಿಷ್ಟಕ್ಕೂ ಎಲ್ ಎನ್ ಶಾಸ್ತ್ರಿ ಒಂದು ಎಕ್ಸಾಂಪಲ್ ಆಗಿದ್ದರು ನಮಗೆ, ನಮ್ಮೊಂದಿಗೆ ಇಲ್ಲ ಈಗ ಅವರು. ಇದಿಷ್ಟು ಹೇಳಿದರು. ನವತಾರೆ ಸಿನಿಮಾದ ಕಂಪೋಸಿಂಗ್ ಟೈಮಲ್ಲಿ ಪೂರ್ತಿ ಆ ಟ್ರ್ಯಾಕೆಲ್ಲ ನಮ್ಮ ಶಾಸ್ತ್ರಿಯವರು ಆಡೋದು, ಆ ಹಂಸಲೇಖ ಜೊತೆಲಿ ಇದ್ದವರು ಅವರಾಗ. ಹಾಗಾಗಿ ಅದೆಲ್ಲ ಗೊತ್ತವರಿಗೆ. ಈ ಥರ ನವತಾರೆದು ಒಂದು ಹಾಡು ಬಗ್ಗೆ ನಾನು ಹೇಳಬೇಕಿತ್ತು. ನಾನು ಯಾಕೆ ನಮ್ಮ ಚಾನಲ್ನಲ್ಲಿ ಹಂಸಲೇಖರ ವೀಡಿಯೋ ಜಾಸ್ತಿ ಆಗ್ತೀನಿ ಅಂತ ಕೆಲವು ವೀಕ್ಷಕರಿಗೆ ಅನಿಸಿರ್ಬೋದು.
ಕಾರಣ ಏನೂ ಇಲ್ಲ. 3,3,4,000 ಹಾಡು ಮಾಡಿದ್ದಾರೆ ಅವರು. ಒಂದು ದೊಡ್ಡ ಪಿಲ್ಲರ್ ಇಂಡಸ್ಟ್ರಿಗೆ. ಹಂಸಲೇಖನ ಬಿಟ್ಟು ಕನ್ನಡ ಇಂಡಸ್ಟ್ರಿ ಚಿತ್ರ ಸಾಹಿತ್ಯ, ಚಿತ್ರ ಸಂಗೀತ ನೆನೆಸ್ಕೊಳ್ಳೋಕ್ಕಾಗಲ್ಲ, ಖಾಲಿ ಅನಿಸ್ಬಿಡುತ್ತೆ. ಸತ್ಯವಾದ ಮಾತು ಕೂಡ ಇದು. ಒಂದು 20-25 ವರ್ಷ ಅವರು ಒಂದು ದೊಡ್ಡ ಪಿಲ್ಲರ್ ಆಗಿದ್ದರು. ಎಲ್ಲ ರೀತಿಯ ಸಿನಿಮಾಗಳಿಗೆ ನಾವು ಯಾರನ್ನ ನೆನೆಸ್ಕೋತೀವಿ, ಘಟಾನುಘಟಿಗಳ ಹೀರೋಗಳು, ಅವರು ಎಲ್ಲರಿಗೂ ಅದ್ಭುತ ಹಾಡು ಕೊಟ್ಟು ಹಾಡಲ್ಲೇ ಹೀರೋಯಿಸಮ್ ತೋರಿಸಿದಂಥ ಮಹಾನ್ ಪ್ರತಿಭಾವಂತ ಹಂಸಲೇಖರು. ಹಾಗಾಗಿ ನಾನು ಅವರ ಹಾಡುಗಳ ಬಗ್ಗೆ ನಮಗೆ ಗೊತ್ತಿರೋಷ್ಟು ಮಾಹಿತಿ ನಿಮ್ಗೆ ಹೇಳ್ಬೇಕು ಅಂತ ಆಸೆ ಪಡ್ತೀನಿ ಅಷ್ಟೇ. ಇದು ಯಾವುದು ಕಪೋಲ ಕಲ್ಪಿತ ಆಗಲಿ ಸುಳ್ಳಾಗಲಿ ಅಲ್ಲ. ಇದೆಲ್ಲ ನನಗೆ ಹಂಸಲೇಖ ಅವರು ಹೇಳಿದರು. ಕೆಲವೊಂದು ಮನೋರವ್ರು ಕೆಲವೊಂದು ಹೇಳ್ತಾರೆ, ಕಲ್ಯಾಣ್ ಸರ್ ಕೆಲವೊಂದು ಹೇಳ್ತಾರೆ, ಶಾಸ್ತ್ರಿ ಅವರು ಕೆಲವೊಂದು ಹೇಳಿದರು. ಹಾಗಾಗಿ ನಿಮಗೆ ನಾನು ಒಂದು ಉಣಬಡಿಸ್ತಾ ಇದ್ದೀನಿ. ಅವರ ಆ ಚರಿತ್ರೆ ಇದೆಯಲ್ಲ, ದೊಡ್ಡ ಚರಿತ್ರೆ ಅದು. ಒಂದು 3,3,4,000 ಹಾಡು, ಒಂದು 390-400 ಸಿನಿಮಾಕ್ಕೆ ಮ್ಯೂಸಿಕ್ ಅಂದರೆ ಅದು ತಮಾಷೆ ಅಲ್ಲ. ಹಾಗಾಗಿ ಆ ಒಂದು 80-90ರ ಕಾಲಘಟ್ಟದಲ್ಲಿ ಅವ್ರು ಏನು ಮಾಡಿದ್ರು ಸಾಧನೆ, ಅದು ಹೇಳಬೇಕು ಅಂತ. ಇನ್ನೂ ಬೇರೆ ಬೇರೆ ವೀಡಿಯೋಗಳು ನಮ್ಮ ಚಾನಲಲ್ಲಿ ಬರುತ್ತೆ. ನಾವು ಪ್ರತಿಭಾವಂತರನ್ನ ಕರೆದು ಇಂಟರ್ವ್ಯೂ ಮಾಡ್ತೀವಿ. ನಾಟ್ ಓನ್ಲಿ ಸಿನಿಮಾ, ಎಲ್ಲ ವಿಷಯಗಳು ನಾವು ಹೇಳ್ತೀವಿ. ಕಾಂಟ್ರವರ್ಸಿ ವಿಷಯಗಳಿಗೆ ಇಲ್ಲಿ ಜಾಗ ಇಲ್ಲ, ಯಾವುದು ಹೇಳಲ್ಲ. ಎಲ್ಲ ಒಳ್ಳೆಯ ವಿಷಯಗಳು, ಸಮಾಜಕ್ಕೆ ಬೇಕಾಗಿರುವಂಥದ್ದು, ಚಿತ್ರಪ್ರೇಮಿಗಳಿಗೆ, ಚಿತ್ರ ಸಂಗೀತ ಪ್ರೇಮಿಗಳಿಗೆ, ಸಾಹಿತ್ಯ ಪ್ರೇಮಿಗಳಿಗೆ, ಶ್ರೋತೃಗಳಿಗೆ ಬೇಕಾದಂಥ ಕೆಲವು ವಿಷಯಗಳನ್ನ ಹೇಳಬೇಕು ಅಂತ ಆಸೆಪಟ್ಟು ಮಾಡ್ತಾಯಿದ್ದೀವಿ ಅಷ್ಟೇ. ಇನ್ನೂ ಬೇರೆ ಬೇರೆ ಸಾಹಿತಿಗಳದ್ದು ಹಾಗೂ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಮಾತಾಡ್ತೀನಿ ಮುಂದಕ್ಕೆ. ಈಗ ನವತಾರೆ ಸಿನಿಮಾದ ಬಗ್ಗೆ ನಿಮ್ಗೆ ಗೊತ್ತಾಯ್ತಲ್ಲ, ಯೂಟ್ಯೂಬ್ಗೆ ಹೋಗಿ ಎಲ್ಲ ಹಾಡುಗಳು ಕೇಳಿ, ನಿಮಗೆ ಇಷ್ಟ ಆಗುತ್ತೆ. ಕೇಳಿರ್ತೀರಾ, ಇನ್ನೊಮ್ಮೆ ಕೇಳಿ. ಓಕೆನಾ? ಥ್ಯಾಂಕ್ ಯು.